ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ತುಂಬ ಸೆನ್ಸಿಟಿವ್ ವಿಷಯದ ಕುರಿತಾಗಿ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸಾಕಷ್ಟು ಜನ ಇದನ್ನು ಉಪಯೋಗ ಕೂಡ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ಇದರಿಂದ ತುಂಬ ತೊಂದರೆಗಳಾಗ್ತಾ ಇದ್ದಾವೆ. ತೊಂದರೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ದರ್ಶನ್ ಅಭಿಮಾನಿಗಳ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪ್ರಥಮ್ ಅವರಿಗೆ ಅವಾಜ್ಗಳನ್ನು ಹಾಕಿರ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಮಹಿಳೆಗೂ ಕೂಡ ಒಂದಿಷ್ಟು ನೆಗೆಟಿವ್ ಮೆಸೇಜ್ಗಳು ಅಥವಾ ಒಂದಿಷ್ಟು ಕೆಟ್ಟ ಮೆಸೇಜ್ಗಳು ಬಂದಿದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ವತಃ ಆ ಒಂದು ಸೋನು ಶೆಟ್ಟಿ ಅನ್ನೋ ಒಂದು ಮಹಿಳೆ ಏನಿದ್ದಾಳೆ, ಅವಳು ಕೂಡ ಆ ಒಂದು ಕಮೆಂಟ್ಸ್ಗಳನ್ನು ಸ್ವತಃ ಹಂಚಿಕೊಂಡಿರ್ತಕ್ಕಂಥದ್ದು. ಕೆಲವೊಂದು ಕಮೆಂಟ್ಸ್ನ ಸ್ಕ್ರೀನ್ಶಾಟ್ ಕೂಡ ಆ ಒಂದು ವಿಡಿಯೋದಲ್ಲಿ ಅವಳು ಪ್ರಸಾರವನ್ನು ಮಾಡಿರ್ತಕ್ಕಂಥದ್ದು. ಸೊ ಇಂಥದ್ದೆಲ್ಲವನ್ನು ಕೂಡ ಗಮನಿಸಿದಾಗ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಹೆಣ್ಣು ಮಕ್ಕಳ ಜೊತೆಗೆ ಬೆಳೆದಿರ್ತಕ್ಕಂಥವ್ರಿಗೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಅಸಲಿಗೆ ಇವರಿಗೆ ಯಾಕೆ ಈ ರೀತಿಯಾದಂಥ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ? ಏನಾಗಿದೆ ಈ ಪ್ರಕರಣ? ಯಾಕೆ ದರ್ಶನ್ ಅವರ ಅಭಿಮಾನಿಗಳು ಈ ಸೋನು ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿದರು? ಅಶ್ಲೀಲ ಮೆಸೇಜ್ಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ದರ್ಶನ್ ಅವರಿಗೆ ಇವರೇನಾದರೂ ಬೈದಿದ್ರಾ? ಸೊ ಅಷ್ಟಕ್ಕೂ ಇಲ್ಲಿ ನಡೆದಿದ್ದಾದರೂ ಏನು? ವಿಶೇಷವಾಗಿ ಸೋನು ಶೆಟ್ಟಿ ಅವರು ಹೇಳುವ ಪ್ರಕಾರ, ನನಗೆ ನೀವು ಟ್ರೋಲ್ ಮಾಡಿದ್ರಿ, ನಿಂದಿಸಿದ್ರಿ, ಏನೇನು ಬೇಕಾದರೂ ಮಾಡಿದ್ರಿ, ಆದರೂ ನಾನು ಸಹಿಸ್ಕೊಂಡಿದ್ದೆ. ಆದರೆ ನನ್ನ ತಾಯಿಯ ತಂಟೆಗೂ ಕೂಡ ಬಂದಿದ್ದೀರಿ, ಅಂದರೆ ನನ್ನ ತಾಯಿಗೂ ಕೂಡ ಕೆಟ್ಟದಾಗಿ ಮಾತನಾಡುವ ಕೀಳು ಮಟ್ಟಕ್ಕೆ ಬಂದಿದ್ರಿ. ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ, ಟಾಂಗ್ ನೀಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದು ವಿಡಿಯೋದಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಇವರು ಕೂಡ ಒಂದು ಕೊನೆಗೆ ಮಾತನ್ನು ಹೇಳ್ತಾರೆ, ನೀವು ಬೀದಿಲಿ ಹೋಗುವ ನಾಯಿಗೆ ಹುಟ್ಟಿದವರು ಅಂತ. ಸೊ ಇದರ ಪದದ ಅರ್ಥ ಏನು ಅಂತ ಅವರೇ ಈ ಒಂದು ವಿಡಿಯೋಗೆ ನೋಡ್ತಾ ಇದ್ದರೆ ಕಮೆಂಟ್ನ ಮಾಡಲಿ. ನಾನು ಯಾರ ಪರವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ, ವಿರೋಧವಾಗಿಯೂ ಮಾತನಾಡ್ತಾ ಇಲ್ಲ. ಸೊ ಇರುವಂಥ ಫ್ಯಾಕ್ಟು, ಇರುವಂಥ ವಿಷಯ, ಅವರ ಹಂಚಿಕೊಂಡಿರ್ತಕ್ಕಂಥ ವಿಚಾರವನ್ನೇ ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ಇವರ ತಾಯಿಗೆ ಬೇರೆಯವರು, ದರ್ಶನ್ ಅವರ ಅಭಿಮಾನಿಗಳು ಅಂತ ಏನು ಹೇಳಿಕೊಂಡು ಸೋಷಿಯಲ್ ಮೀಡಿಯಾ ಪೇಜ್ಗಳಾಗಿರ್ಬೋದು ಅಥವಾ ಅವರ ಒಂದು ಹೆಸರನ್ನು ಇಟ್ಟುಕೊಂಡು ಬೇರೆ ಬೇರೆ ಅಕೌಂಟಿಂದ ಮೆಸೇಜ್ ಮಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾರಲ್ಲ, ಇಂಥವರು ನಾಲಾಯಕರು. ಖಂಡಿತವಾಗಿಯೂ ಇವರು ಸಮಾಜದಲ್ಲಿ ಗೌರವಾನ್ವಿತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇವರಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿರೋದಕ್ಕೂ ಕೂಡ ಸಾಧ್ಯವಿಲ್ಲ. ಸೊ ಇವ್ರುಗಳು ಮಾಡುವಂತಹ ತಪ್ಪಿನಿಂದ ಪಾಪ ಅವರ ತಂದೆ ತಾಯಿಗಳನ್ನು ಕೂಡ ನಾವು ಬೀದಿಗೆ ಎಳೆಯುವಂಥ ಪರಿಸ್ಥಿತಿ ಎದುರಾಗಿದೆ. ಇವರುಗಳು ಮಾಡುವಂಥ ಕರ್ಮಕ್ಕೆ ಯಾರ್ಯಾರೋ ಅವರ ತಂದೆ ತಾಯಿಗಳಿಗೆ ಬೈಯುವಂಥ ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳೂ ಕೂಡ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ. ಬದಲಿಗೆ ಇಲ್ಲಿ ಸೋನು ಶೆಟ್ಟಿ ಅವರು ಕೂಡ ಅವರಿಗೆ ಮಾತನಾಡ್ತಾ ಇರುವುದು ಕೆಟ್ಟದ್ದು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ಎಲ್ಲವೂ ಕೂಡ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಪ್ರಶ್ನೆ ಮಾಡುವಂಥ ಹಕ್ಕಿದೆ. ಹಾಗಂತ ಏನು ಬೇಕಾದರೂ ಮೆಸೇಜ್ ಮಾಡೋದು, ಏನು ಬೇಕಾದರೂ ಮಾತನಾಡೋದ್ರಿಂದ ಇದರಿಂದ ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೆ ಸಾಧ್ಯವಾಗುತ್ತೆ? ಸೊ ಈಗ ನಾನು ನಿಮಗೆ ಒಂದು ವಿಷಯವನ್ನು ಕ್ಲಾರಿಟಿಯನ್ನು ಕೊಡ್ತೀನಿ. ಯಾಕೆ ಈ ಒಂದು ಸೋನು ಶೆಟ್ಟಿ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿಯಾದಂಥ ಕೆಂಡಾಮಂಡಲವನ್ನು ಕಾರ್ತಾ ಇರುವಂಥದ್ದು? ಸೊ ಅಸಲಿಗೆ ಏನು ನಡೆದಿದೆ? ಸೊ ಈ ಒಂದು ಪ್ರಕರಣದ ಕುರಿತು ಒಂದಿಷ್ಟು ವಿವರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಕೊನೆಯಲ್ಲಿ ಈ ಒಂದು ವಿಚಾರದ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡೋಣ. ದರ್ಶನ್ ಅವರ ಕುರಿತು ಹೇಳಿಕೆ ನೀಡಿದ ನಟಿ ರಮ್ಯಾಗೆ ಇತ್ತೀಚೆಗೆ ಅಭಿಮಾನಿಗಳು ಅಶ್ಲೀಲ ಮೆಸೇಜ್ ಕೂಡ ಕಳಿಸಿರ್ತಕ್ಕಂಥದ್ದು. ಇದನ್ನು ಸೋನು ಶೆಟ್ಟಿ ಅವರೇ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಮನಿಸಿದ್ದೆ ಅಂತ ಅಂದ್ಕೊಳ್ತೀನಿ. ಇನ್ನು ದರ್ಶನ್ ರೌಡಿ ಆಗಬೇಕಿತ್ತು, ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ ಎಂದಿದ್ದ ಸೋನು ಶೆಟ್ಟಿಗೆ ಡಿ ಬಾಸ್ ಅಭಿಮಾನಿಗಳು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಸೋನು ಶೆಟ್ಟಿಗೆ ಅಶ್ಲೀಲ ಪದ ಬಳಕೆ ಮಾಡಿ ಬೈದಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸೋನು ಶೆಟ್ಟಿ ಪೋಸ್ಟ್ ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನು ದರ್ಶನ್ ಅಭಿಮಾನಿಗಳು ಮಾಡಿದ ಕೆಟ್ಟ ಕಮೆಂಟ್ಗಳನ್ನು ತೋರಿಸಿದ್ದಾರೆ. ಜೊತೆಗೆ ಸೋನು ಶೆಟ್ಟಿ ಮಾಡಿದ ಪೋಸ್ಟ್ ವೈರಲ್ ಕೂಡ ಆಗ್ತಾ ಇದೆ. ಇನ್ನು ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಿಡಿಗೇಡಿಗಳ 43 IP ಅಡ್ರೆಸ್ಗಳನ್ನು ಪೊಲೀಸರು ಕೂಡ ಪತ್ತೆ ಹಚ್ಚಿದ್ದಾರೆ. 4 ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಈ ಮೂಲಕ ಕಿಡಿಗೇಡಿಗಳಿಗೆ CCB ಪೊಲೀಸರು ಕೂಡ ಬಿಸಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಈ ರೀತಿಯಾದ ಪ್ರಕರಣ ಈಗಾಗಲೇ ಕೂಡ ಆಗಿರ್ತಕ್ಕಂಥದ್ದು. ರಮ್ಯಾ ಅವರು ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಬಂದು ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಮಾತನಾಡಿದರು. ಸೊ ಏನೇ ಇರಲಿ, ಈಗ ನಾನು ಹೇಳೋದು ಏನು ಅಂತಂದರೆ, ಏನೇ ಇದ್ದರೂ ಕೂಡ ಒಂದು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಇವ್ರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅಂಥವ್ರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಿ. ಪಾಪ ಎಲ್ಲೇ ಕೂತಿರುವಂತಹ ದರ್ಶನ್ ಅವರಿಗೆ ಯಾಕೆ ನೀವು ಒಂದು ಕೆಟ್ಟ ಹೆಸರನ್ನು ತರ್ತೀರಿ? ಇವತ್ತು ಅಭಿಮಾನಿಗಳಾಗಿರ್ಬೋದು ಅಥವಾ ಅಭಿಮಾನಿಗಳು ಅಶ್ಲೀಲವಾಗಿ ನಿಮಗೆ ಮೆಸೇಜ್ ಮಾಡಿದ್ದಾರೆ ಅನ್ನುವಂತಹ ಜನಗಳಾಗಿರ್ಬೋದು. ಸೊ ಯಾರೇ ಆಗಲಿ, ನೇರವಾಗಿ ನೀವು ಅವರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾರ್ದೋ ಹೆಸರು ಇಟ್ಕೊಂಡು ಅವರು ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಅವರು ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಜೊತೆಗೆ ದರ್ಶನ್ ಅವರಿಗೆ ಒಂದು ವಿಗ್ ಕೊಡಿಸ್ತೀನಿ, ವಿಗ್ ಹಾಕೊಂಡ್ಬಿಡಿ, ಈ ರೀತಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ, ಅದನ್ನು ಅವರೇ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಏನು ಕೂಡ ಹೇಳೋದಕ್ಕಾಗಲ್ಲ. ಇಲ್ಲಿ ನಾನು ಹೇಳೋಕೆ ಹೊರಟಿರೋ ವಿಷಯ ಅಷ್ಟೇ. ನಾನು ದರ್ಶನ್ ಪರ ಅಥವಾ ವಿರೋಧ, ಅಥವಾ ದರ್ಶನ್ ಅಭಿಮಾನಿಗಳ ವಿರೋಧ ಅಥವಾ ಪರ, ಅಥವಾ ಹೆಣ್ಣು ಮಕ್ಕಳ ವಿರೋಧ ಪರ ಅಂತ ನಾನು ಮಾತನಾಡೋಕೆ ಹೋಗ್ತಾ ಇಲ್ಲ. ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ.
ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಂತ ನನ್ನನ್ನು ಕೂಡ ಬೇರೆ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೋಗಬೇಡಿ. ಸೊ ಇರುವಂತಹ ಫ್ಯಾಕ್ಟ್ ಇದರ ಹಿಂದೆ ಏನೆಲ್ಲ ಆಗ್ಬೋದು, ಇದರಿಂದ ಏನು ಸಮಸ್ಯೆಗಳಾಗುತ್ತೆ, ಸೊ ಮಾತನಾಡುವ ಬರದಲ್ಲಿ ನಾವು ನಮ್ಮ ರಿಯಾಲಿಟಿಯನ್ನೇ ಮರೆತು ಬಿಡ್ತೀವ. ಸೊ ಈ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು. ಈ ದರ್ಶನ್ ಅವರ ಅಭಿಮಾನಿಗಳೇ ಇವತ್ತು ದರ್ಶನ್ ಅವರ ಮರ್ಯಾದೆಯನ್ನು ಅಥವಾ ದರ್ಶನ್ ಅವರ ಒಂದು ಸ್ಥಾನವನ್ನು ಕಿತ್ತಾಕ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ತಾ ಇಲ್ಲ. ಯಾಕೆಂತಂದರೆ ದರ್ಶನ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದಾರೆ, ಆರಾಮಾಗಿ ಇದ್ದಾರೋ, ಅವರು ಸಾಕಷ್ಟು ನೋವುಗಳಲ್ಲಿ ಇದ್ದಾರೋ ಯಾರಿಗೂ ಕೂಡ ಗೊತ್ತಿಲ್ಲ. ಬದಲಿಗೆ ಅವರ ಹೆಸರನ್ನು ಹೇಳಿಕೊಂಡು ಇವತ್ತು ಮತ್ತೆ ಅವರ ಹೆಸರಿಗೆ ಕಳಂಕವನ್ನು ತರುವಂತಹ ಕೆಲಸವನ್ನು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ವಿಪರ್ಯಾಸವೇ ಸರಿ ಅಂತಲೇ ಹೇಳ್ಬೋದು. ಇದೊಂದು ದುರ್ಬೆಳವಣಿಗೆ ಅಂತಲೇ ಹೇಳಬಹುದು. ಸೊ ಈ ರೀತಿಯಾದ ಆಗಿರತಕ್ಕಂಥದ್ದು. ಇನ್ನು ನಟಿ ಸೋನು ಶೆಟ್ಟಿ ಅವರು ಕೂಡ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಒಂದು ವಿಡಿಯೋನ ಕೂಡ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ನನ್ನ ತಾಯಿ ಬಗ್ಗೆ ಮಾತನಾಡಿದ್ದಾರೆ, ಕೆಟ್ಟದಾಗಿ ನನ್ನನ್ನು ನಿಂದಿಸಿದ್ದಾರೆ, ಆದರೂ ಕೂಡ ನಾನು ಅವೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದೆ. ಆದರೆ ಇವತ್ತು ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿದಾರಲ್ಲ, ಸೊ ಅದನ್ನು ನಾನು ಯಾವುದೇ ಕಾರಣಕ್ಕೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಟಕ್ಕರ್ ಕೊಡ್ತಾನೆ ಇರ್ತೀನಿ, ಟಾಂಗ್ ಕೊಡ್ತಾ ಇರ್ತೀನಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಖಂಡಿತವಾಗಿ ಕೊಡಲಿ, ಅದು ಬೇಡ ಅಂತ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಬದಲಿಗೆ ಒಂದು ಮಾತನ್ನು ಇವರು ಕೊನೆಗೆ ಹೇಳ್ತಾರೆ. ಆ ಮಾತು ನನಗೆ ನಿಜಕ್ಕೂ ನೋವಾಯಿತು. ಇವತ್ತು ಇವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂದರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಅದರ ಕಾನೂನು ಕ್ರಮ ಏನಿದೆ ಅಥವಾ ಏನು ಮಾಡಬೇಕು ಅದನ್ನು ಮಾಡಿದರೆ ನಾನು ಅದನ್ನು ಒಪ್ಕೊಳ್ತಿದ್ದೆ. ಬದಲಿಗೆ ಏನಾಗ್ತಾ ಇದೆ ಅಂತಂದರೆ ಇವರು ಕೂಡ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ನನಗೆ ಒಂದು ಕಡೆ ಬೇಜಾರಾಯಿತು. ಏನಪ್ಪ ಬೇಜಾರು ಅಂತಂದರೆ ಇವರು ಬೀದಿಲಿ ಇರುವಂತಹ ಅಥವಾ ಬೀದಿಲಿ ಹೋಗುವಂಥ ನಾಯಿಗೆ ಹುಟ್ಟಿದ್ದಾರೆ ಎಂಬ ಒಂದು ಮಾತನ್ನು ಹೇಳ್ತಾರೆ. ಹಾಗಂದರೆ ಇವರು ಕೂಡ ಅವರ ತಾಯಿಗೆ ಬೈದ ಹಾಗೆ ಅಲ್ವಾ? ಸೊ ಯಾವನು ತಪ್ಪು ಮಾಡಿದಾನೆ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಅದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರವಿಲ್ಲ. ನೀವು ಕೂಡ ಆ ನಾಲಾಯಕರು ಮಾಡಿರ್ತಕ್ಕಂಥ ತಪ್ಪಿಗೆ ಪಾಪ ಅವರ ತಾಯಿಗೂ ಕೂಡ ನೀವು ಬೈದ ಹಾಗೆ ಆಗೋದಿಲ್ವಾ? ಈ ಮಾತಿನ ಅರ್ಥ ಏನು? ಈ ಮಾತಿನ ಅರ್ಥವನ್ನು ಬಿಡಿಸಿ ನನಗೆ ಒಂದಿಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕನ್ನಿಸ್ತು, ಇಟ್ಟಿದ್ದೀನಿ. ಜೊತೆಗೆ ನಾನು ಯಾರ ಪರ ವಿರೋಧವೂ ಕೂಡ ಮಾತಾಡುವ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.